ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀನೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಭವತಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 26ನೇ ಅಧ್ಯಾಯ ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ ನಡೀತಾ ಇತ್ತು. ಪಾಠ, ಪ್ರವಚನಗಳು ಇತ್ಯಾದಿ ಕಾರ್ಯಕ್ರಮಗಳಿಂದ ಮಧ್ಯದಲ್ಲಿ ಒಂದು 10-15 ದಿವಸ ಪಾಠ ನಿಂತಿತ್ತು. ಮತ್ತು ಈಗ ಪುನಃ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಶ್ರುತಾಯುಧ ವರುಣನ ಮಗ. ಅವನಿಗೆ ಪರಮಾತ್ಮನೇ ಒಂದು ಅದ್ಭುತವಾದ ಗದೆಯನ್ನು ಕೊಟ್ಟಿದ್ದಕ್ಕಾಗಿ ಅವನನ್ನು ಪರಮಾತ್ಮನೇ ಪುನಃ ಪರಮಾತ್ಮನ ಮೇಲೆ ಆ ಗದೆಯನ್ನು, ದಿವ್ಯವಾದ ಅಮೋಘವಾದ ಗದೆಯನ್ನು ಎಸೆದಿದ್ದಕ್ಕೆ ಪುನಃ ಆ ಗದೆ ಅವನನ್ನೇ ಹೋಗಿ ಕೊಂದು ಹಾಕಿದೆ. ಇಷ್ಟು ಕಥೆ ಮುಗಿದಿದೆ. ಅದರ ವಿವರಣೆಯೆಲ್ಲ ನಾನು ಹಿಂದೆ ಹೇಳಿದ್ದೇನೆ. ಮತ್ತೆ ಪುನಃ ಯುದ್ಧದ ಪ್ರಸಂಗ, ಯುದ್ಧ ಕಾಂಡ ನಡೀತಾ ಇದೆ. ಅದರಲ್ಲಿ ದ್ರೋಣಾಚಾರ್ಯರು ಈ ಪ್ರಸಂಗ ಶ್ರುತಾಯುಧ ಇತ್ಯಾದಿಗಳೆಲ್ಲ ಆಗ ಉತ್ತಮವಾದ ಮಹಾಪರಾಕ್ರಮಿಗಳು, ವೀರರು ಅವ್ರನ್ನೆಲ್ಲ ಮತ್ತೆ ಸಂಹಾರ ಮಾಡಿದ್ದನ್ನು ನೋಡಿ ದುರ್ಯೋಧನ ಮತ್ತೆ ಪುನಃ ದ್ರೋಣಾಚಾರ್ಯರನ್ನು ಸೇರಿದ್ದಾನೆ. ರಾತ್ರಿ ಸಮಯದಲ್ಲಿ ಹತೇಷು ವೀರೇಷು ನಿಜೇಷು ಸಂಖ್ಯಸೋ ವಿದ್ರಾವಿತೇಷ್ವಾತುಲಿತೆ ಸ ಸೈನ್ಯೇ ದುರ್ಯೋಧನೋ ದ್ರೋಣಮುಪೇತ್ಯದೀನಮುವಾಚ ಪಾರ್ಥ ಉಪೇಕ್ಷಿತಸ್ತ್ವಯಾ. ಎಲ್ಲ ವೀರರು ಸತ್ತು ಮಡಿದಾಗ ಮತ್ತೆ ಪುನಃ ದುಃಖಿತನಾಗಿ ನಮ್ಮ ಪಕ್ಷ ಸೋಲ್ತಾ ಇದೆ, ನಾವು ಹೀಗೆ ಆದರೆ ನಾವು ಸತ್ತು ಹೋಗ್ತೇವೆ ಅಂತ ಹೇಳಿ ದ್ರೋಣಾಚಾರ್ಯರನ್ನು ರಾತ್ರಿ ತಮ್ಮ ಕೋಣೆಯಲ್ಲಿ ಸೇರಿ ಮಾತನಾಡ್ತಾ ಇದ್ದಾನೆ, ಬೈತಾ ಇದ್ದಾನೆ. ಮತ್ತೆ ಪುನಃ ದ್ರೋಣಾಚಾರ್ಯರನ್ನು ಹೇಳ್ತಾ ಇದ್ದಾನೆ. ಇತೀರಿತೆ ಅಭೇದ್ಯಂ ಅಮುಷ್ಯವರ್ಮ ಆಯಿತು ಅಂತ ಹೇಳಿ ಮರುದಿನ ದುರ್ಯೋಧನನಿಗೆ ಒಂದು ಅಭೂತಪೂರ್ವವಾದ ಅಭೇದ್ಯವಾದ ಒಂದು ಕವಚವನ್ನು ತೊಟ್ಟಿದ್ದಾರೆ ದ್ರೋಣಾಚಾರ್ಯರು ದುರ್ಯೋಧನನಿಗೆ. ಇತೀರಿತೆ ಅಭೇದ್ಯಂ ಅಮುಷ್ಯವರ್ಮ ಬದ್ಧ್ವಾ ಮಹಾಮಂತ್ರ ಬಲಾತ್ಸ ವಿಪ್ರಹ. ಮಂತ್ರಪೂರಿತವಾದಂತಹ ಅಭೇದ್ಯವಾದ ಒಂದು ರಕ್ಷಾಕವಚ ರೂಪದಲ್ಲಿ ಒಂದು ಕವಚವನ್ನು ತೊಟ್ಟಿಸ್ತಾರೆ. ಯಾರಿಗೆ? ದುರ್ಯೋಧನನಿಗೆ ತೊಟ್ಟಿಸಿ ಜಗಾದ ಏನೈವ ಬಲೇನ ಪಾರ್ಥೇರ್ ವಿರುದ್ಧಸೇ ತೇನ ಹಿ ಯಾಹಿ ಫಲ್ಗುಣಂ. ಆಗ ಎಲ್ಲರ ಜೊತೆಗೆ ಯುದ್ಧವಾಡ್ತಾನೆ. ದುರ್ಯೋಧನ ಮಹಾಪರಾಕ್ರಮಿಯಾಗಿರ್ತಾನೆ. ದ್ರೋಣಾಚಾರ್ಯರ ಮಂತ್ರದ ಪ್ರಭಾವದಿಂದ ಅದ್ಭುತವಾದ ಕವಚವನ್ನು ತಾನು ಧಾರಣೆ ಮಾಡಿರ್ತಾನೆ. ಇತೀರತೆ ಧಾತ ರಾಷ್ಟ್ರಸ್ಸ ಜಾಪಂ ಆದಾಯ ಸೌವರ್ಣ ರಥೋಪಸ್ಥಿತಃ. ಬಂಗಾರಮಯವಾದಂತಹ ರಥವನ್ನು ಏರಿ ಅಸ್ತ್ರಶಸ್ತ್ರಗಳನ್ನು, ಬಾಣಗಳನ್ನು, ಬಿಲ್ಲುಗಳನ್ನು ಹಿಡಿದುಕೊಂಡು ತಾನು
ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧಕ್ಕೆ ಹೋಗ್ತಾನೆ ದುರ್ಯೋಧನ, ದ್ರೋಣಾಚಾರ್ಯರ ಮಂತ್ರಪೂರಿತವಾದ ಕವಚ ಸಮೇತನಾಗಿ. ಪ್ರತಿನಿತ್ಯ ಯುದ್ಧಕ್ಕೆ ಬರುವುದು ಬೇರೆ, ಆದರೆ ಇವತ್ತು ದ್ರೋಣಾಚಾರ್ಯರ ಅನುಗ್ರಹದಿಂದ ಭಾರಿ ದಷ್ಟಪುಷ್ಟನಾಗಿ ಬಂದಿರ್ತಾನೆ. ವಿವ್ಯಾದ ಪಾರ್ಥೋಪಿ ಧುಮುಗ್ರವೇಗೈ ಶರೈಸತೇನೆ ವರ್ಮಭೇದನಂ ಚಕ್ರುಸ್ಸತೆ ವಾಸವಿ ದಿವ್ಯವಸ್ತ್ರಂ ತದ್ವರ್ಮಭೇದಾಯ ಸಮಾದದೆ ಋಷ ಸಂಧೀಯಮಾನಂ. ಇಷ್ಟು ನಡೀತಾ ಇದೆ. ಇಷ್ಟು ನಡೀತಾ ಇದ್ದಾಗ ಆಗ ಮತ್ತು ಅರ್ಜುನನು ಕೂಡ ಆ ಅಭೂತಪೂರ್ವವಾದ ದಿವ್ಯವಾದಂತಹ ಕವಚ ಇದ್ದಾಗ ತಾನು ಆ ಕವಚವನ್ನು ನೋಡಿದ್ದಾನೆ. ಚಕ್ರುಸ್ಸ ವಾಸವಿ ದಿವ್ಯಂ ಅಸ್ತ್ರಂ ತದ್ ವರ್ಮಭೇದಾಯ ಸಮಾದದೆ ಋಷ. ಆಗ ಆ ವರ್ಮವನ್ನು ಭೇದನ ಮಾಡಿದ್ದಾನೆ. ಅದ್ಭುತವಾದಂತಹ ದ್ರೋಣಾಚಾರ್ಯರು ಮತ್ತು ಮಂತ್ರಪೂರಿತವಾಗಿ ತಾವು ತೊಟ್ಟಿಸಿದ ಆ ಯಾವ ಕವಚವಿದೆಯೋ ಅದನ್ನು ಭೇದನ ಮಾಡಿದ್ದಾನೆ. ಸಂಧೀಯಮಾನಂಸ ಗುರೋಸುತಃ. ಇದನ್ನು ಮಾಡಬೇಕಾದಾಗ ದ್ರೋಣಾಚಾರ್ಯರು ದಿವ್ಯವಾದ ಅಸ್ತ್ರವನ್ನು ತೆಗೆದುಕೊಂಡು ಆ ವರ್ಮವನ್ನು ಅಂದರೆ ಆ ಕವಚವನ್ನು ಭೇದನ ಮಾಡಬೇಕು ಅಂತ ಬಂದರೆ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರು ಬಂದು ಆ ಅಸ್ತ್ರವನ್ನು ತುಂಡು ಮಾಡಿ ಹಾಕಿದ್ದಾರೆ, ಅರ್ಜುನನ ಅಸ್ತ್ರವನ್ನು. ಸಂಧೀಯಮಾನಂಸ ಗುರೋಸುತಶ್ಚಿಚ್ಛೇದ ಪಾರ್ಥೋತ ಸುಯೋಧನಾಶ್ವಾನ್. ಆಗ ಆ ಸುಯೋಧನನ ಇವನಿಗೆ ದ್ರೋಣಾಚಾರ್ಯ ಹೇಳಿದ ಮಂತ್ರಪೂತವಾದ ಯಾವ ಕವಚ ಇದೆ ಆ ಕವಚವನ್ನು ಅರ್ಜುನ ಏನೂ ಮಾಡಲಿಕ್ಕಾಗದೇ ಇದ್ದರು. ಯಾಕೆ? ಭಾರಿ ಅಮೋಘವಾದ ಮಂತ್ರದಿಂದ ಅವನನ್ನು ರಕ್ಷಣೆ ಮಾಡಿದ್ದಾರೆ, ಮೈಗೆಲ್ಲ ಕವಚ ತೊಟ್ಟಿದ್ದಾರೆ. ಹಾಗಾಗಿ ದಿವ್ಯವಾದ ಅಸ್ತ್ರವನ್ನು ಅದನ್ನು ಭೇದನ ಮಾಡಬೇಕು ಅಂತ ನೋಡಿದರೆ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯ ಬಂದು ಆ ಅಸ್ತ್ರವನ್ನು ತುಂಡು ಮಾಡಿ ಹಾಕಿದ್ದಾರೆ. ಹಾಗಾಗಿ ಅರ್ಜುನ ಏನು ಮಾಡ್ತಾನೆ, ಆ ದುರ್ಯೋಧನನ ಎಲ್ಲ ಅಶ್ವಗಳನ್ನು ಕೊಂದು ಹಾಕಿಬಿಟ್ಟ. ಪಾರ್ಥೋದ ಸುಯೋಧನಾಶ್ವಾನ್ ಹತ್ವ, ಸುಯೋಧನನ ಅಶ್ವಗಳನ್ನು ಎಲ್ಲವನ್ನು ಕೊಂದು ಹಾಕಿ ತಲೆ ನೋಡ್ರಿ, ತಲ ಅಂತಂದರೆ ಅಂಗೈಗೆ ಯಾವ ಕವಚವನ್ನು ಹಾಕಿರೋದಿಲ್ಲಲ್ಲ, ಮೈಗೆ ಕವಚವನ್ನು ಹಾಕಿರ್ತಾರೆ. ಹೇಗಿದೆ ನೋಡ್ರಿ, ಕವಚವನ್ನು ಎಲ್ಲಿ ಹಾಕಿರ್ತಾರೆ? ಮೈಗೆ ಹಾಕಿರ್ತಾರೆ, ಅಂಗೈಗೆ ಕವಚವನ್ನು ಹಾಕಿರೋದಿಲ್ಲ. ಹಾಗಾಗಿ ಕವಚವನ್ನು ಹಾಕದೇ ಇರುವ ಅಂಗೈಗೆ ಪೀಡೆ ಕೊಟ್ಟಿದ್ದಾನಂತೆ ಅರ್ಜುನ. ಹೊಡೆದು ರಕ್ತ ತಂದಿದ್ದಾನೆ. ಬಾಣಗಳನ್ನು ಹಿಡಿಲಿಕ್ಕೆ ಬಾರದೇ ಇದ್ದಂತೆ ಅವನಿಗೆ ತೊಂದರೆ ಕೊಟ್ಟಿದ್ದಾನೆ. ತಾನು ಕವಚವನ್ನು ಧಾರಣೆ ಮಾಡಿಕೊಂಡು ಬಂದು ಇನ್ನೊಬ್ಬರ ಯಾವ ಅಸ್ತ್ರಗಳಿಂದಲೂ ಅವನಿಗೆ ಆಗಂಗಿಲ್ಲ, ಆಗದೇ ಇದ್ದಂತೆ ಮಾಡಿಕೊಂಡು ತಾನು ಇನ್ನೊಬ್ಬರಿಗೆ ಪೀಡೆ ಕೊಡಬೇಕಲ್ಲ, ತನಗೇನಾಗದೇ ಇದ್ದಂತೆ ತಾನು ಮಾಡಿಕೊಂಡ. ಆದರೆ ಅಸ್ತ್ರಗಳನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಬಾಣವನ್ನು ಬಿಡದೇ ಇದ್ದಂತೆ ಮಾಡಿಬಿಟ್ಟ ಅರ್ಜುನ. ಅಂಗೈಗಳಿಗೆ ಬಾಣವನ್ನು ಹೊಡೆದು ಅವನಿಗೆ ಪೀಡೆಯನ್ನು ಕೊಟ್ಟಿದ್ದಾನೆ. ಹತ್ವ ತಲೆ ಅವಿದ್ಯತ್ ತದೈನಂ ಉಗ್ರೈರ್ಹಿ ದ್ರೋಣಿ ಶರೈ ಪಾರ್ಥಮವಾರಯದ್ಯುಧಿ ಸದ್ರೋಣಿ ಕರ್ಣ ಪ್ರಮುಖೈರ್ಧನಂಜಯೋ ಯುಯೋಜತೇನ ಸೈನವಾರ ಶರೈಹಿ ಬಭೂವ ಯುದ್ಧಂ ತದತುಲ್ಯಮದ್ಭುತಂ ಜಯದ್ರಥಾಗ್ರೈರ್ ಅದ್ಭುತ ವೀರ್ಯಕರ್ಮಣಾಂ. ಆಗ ದ್ರೋಣಿ ಅಂದರೆ ಅಶ್ವತ್ಥಾಮಾಚಾರ್ಯರು, ಕರ್ಣ ಇವರೇ ಮೊದಲಾದರು ಎಲ್ಲರೂ ಕೂಡ ದುರ್ಯೋಧನ, ದ್ರೋಣಿ, ಕರ್ಣ ಇವರೇ ಮೊದಲಾದವರು ಅರ್ಜುನ ಜೊತೆಗೆ ಅಮೋಘವಾದ ಯುದ್ಧವನ್ನು ಆಡ್ತಾರೆ. ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರು ಭಯಂಕರವಾದ ಪರಾಕ್ರಮವನ್ನು ತೋರಿಸ್ತಾರೆ. ಕೇವಲ ಜಯದ್ರಥನನ್ನು ಉಳಿಸಿಕೊಳ್ಳಬೇಕು. ಹಿಂದೆ ಎಲ್ಲ ಕಥೆ ಕೇಳಿದ್ದೀರಿ ನೀವು. ಅಭಿಮನ್ಯು ತೀರಿದ್ದಾನೆ, ಹಾಗಾಗಿ ಅಭಿಮನ್ಯುವಿನ ಸಾವಿಗೆ ಕಾರಣನಾದವನು ಮುಖ್ಯವಾಗಿ ಜಯದ್ರಥ ಅಂತ ಗೊತ್ತಾಗಿದೆ. ಹಾಗಾಗಿ ಜಯದ್ರಥನ ಸಂಹಾರ ಮಾಡೋದು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ. ಮರುದಿನ ಸೂರ್ಯಾಸ್ತವನ್ನು ನೋಡದೇ ಇದ್ದಂತೆ ನಾನು ಅವನನ್ನು ಮಾಡ್ತೇನೆ, ಅಂದರೆ ಕೊಂದು ಹಾಕ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ದ್ರೋಣಾಚಾರ್ಯರು ಅವನನ್ನು ಉಳಿಸಿಕೊಳ್ಳಬೇಕು. ದುರ್ಯೋಧನನ ತಂಗಿಯ ಗಂಡ ಜಯದ್ರಥ, ಅವನನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಎಲ್ಲ ವ್ಯೂಹಗಳನ್ನು ರಚನೆ ಮಾಡಿದ್ದಾರೆ. ಮಧ್ಯದಲ್ಲಿ ಇವರು ಎಲ್ಲರೂ ಕೂಡಿ ಅರ್ಜುನನನ್ನು ತಡಿಬೇಕು. ಸೂರ್ಯಾಸ್ತ ಆಗಿಬಿಟ್ರೆ ಸಾಕು, ಅರ್ಜುನ ತಾನೇ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ನಾವು ಅರ್ಜುನನನ್ನು ಕೊಲ್ಲುವ ಕಾರಣವೇ ಇಲ್ಲ ಇವತ್ತು. ಅರ್ಜುನನನ್ನು ತಡೆದು ಬಿಟ್ಟರೆ ಸಾಕು, ಅರ್ಜುನನೇ ಸತ್ತು ಹೋಗ್ಬಿಡ್ತಾನೆ. ನಾವ್ಯಾಕೆ ಅವನನ್ನು ಪರಾಕ್ರಮದಿಂದ ಸಾಯಿಸುವಂತೆ ಮಾಡಬೇಕು? ಅದು ಕಾರಣನೇ ಇಲ್ಲ ಅಂತನೂ ಬುದ್ಧಿವಂತನ ಕಡೆಯಿಂದ
ದ್ರೋಣಾಚಾರ್ಯರು ಈ ಉಪಾಯವನ್ನು ಮಾಡಿದ್ದಾರೆ. ಆಗ ಭಾರಿ ಪರಾಕ್ರಮವನ್ನು ತೋರಿಸ್ತಾರೆ ಅಶ್ವತ್ಥಾಮಾಚಾರ್ಯರು. ಜಯದ್ರಥಾರ್ಥೇ ಅದ್ಭುತ ವೀರ್ಯಕರ್ಮಣ ಪಾರ್ಥೇ ಪ್ರವಿಷ್ಟೇ ಕುರು ಸೈನ್ಯ ಮಧ್ಯಂ. ಆಗ ಕೌರವರ ಸೈನ್ಯದ ಮಧ್ಯದಲ್ಲಿ ಮತ್ತು ಪ್ರವೇಶ ಮಾಡ್ತಾನೆ ಅರ್ಜುನ. ಪ್ರವೇಶ ಮಾಡಿ ಎಲ್ಲ ಕೌರವರನ್ನು ಪೀಡಿಸ್ತಾನೆ. ಹಾಗೆ ದ್ರೋಣಾಚಾರ್ಯರು ಕೂಡ ಪಾಂಡವರ ಸೈನ್ಯವನ್ನು ಪ್ರವೇಶ ಮಾಡಿ ಎಲ್ಲ ಪಾಂಡವರಿಗೆ ತೊಂದರೆ ಕೊಡ್ತಾರೆ. ಹೀಗೆ ಪರಸ್ಪರವಾಗಿ ತದ್ರಥಾನೀಕ ಉದಗ್ರ ವೇಗೈ ಶರೇಹಿ ವಿದೂಯ ನ್ಯವಾರಯನ್ ವೀರ್ಯಾನ್. ಅವಾಗೆಲ್ಲ ಪಾಂಡವರ ಸೈನ್ಯ ಆ ಕಡೆಗೆ ಓಡಿ ಹೋಗಿದೆ. ಇಲ್ಲಿ ಕೌರವರ ಸೈನ್ಯವನ್ನು ಅರ್ಜುನ ಓಡಿಸ್ತಾ ಇದ್ದಾನೆ. ಸವೀರ್ಯವರ್ಯ ಸ್ಥವಿರೋಪಿ ಯೂನಾ. ಅದ್ಭುತ ಏನು ಅಂತಂದರೆ, ದ್ರೋಣಾಚಾರ್ಯರು ವೃದ್ಧರು, ಜ್ಞಾನವೃದ್ಧರು ಇದ್ದಂತೆ ವಯೋವೃದ್ಧರು ಕೂಡ ಆಗಿದ್ದಾರೆ. ಆ ವಯೋವೃದ್ಧರು ಬಂದಿದ್ದಾರೆ ಅಂತ ಹೇಳಿ ಸಣ್ಣ ಹುಡುಗರೆಲ್ಲ, ಸಣ್ಣ ಮಕ್ಕಳು, ಯುವಕರಾದವರು ಯುದ್ಧವನ್ನು ಭಾರಿ ವೇಗದಿಂದ ಆಡಬೇಕಾದಾಗ ದ್ರೋಣಾಚಾರ್ಯರು ಸುಸ್ತಾಗಿ ವೃದ್ಧರು ಆಡುವಂತೆ ಯುದ್ಧವನ್ನು ಆಡಲಿಲ್ಲಂತೆ. ಯುವಕರ ಜೊತೆಗೆ ಯುವಕರಂತೆ ಪ್ರತಿಸ್ಪರ್ಧಿಯಾಗಿ ಯುದ್ಧವನ್ನು ಆಡಿ ಅವರನ್ನು ಸೋಲಿಸಿದ್ದಾರಂತೆ. ವೃದ್ಧರಿಗೆ ವೃದ್ಧರಂತೆ, ಯುವಕರಿಗೆ ಯುವಕರಂತೆ ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾ ದ್ರೋಣಾಚಾರ್ಯರು ಎಲ್ಲರನ್ನೂ ಸೋಲಿಸಿ ಓಡಿಸ್ತಾ ಇದ್ದಾರಂತೆ. ಹಾರಿ ಪ್ರಪಾದಯತ್ ವೀರ ಶ್ರೀರಾಂಸಿ. ಅಷ್ಟೇ ಅಲ್ಲದೇನೆ ಮಹಾಮಹಾವೀರರ ರುಂಡವನ್ನು ಕಿತ್ತಿ ಹಾಕಿ ಸಂಹಾರ ಮಾಡಿದ್ದಾರೆ. ವೃಂದವನ್ನು ಎತ್ತಿ ಎತ್ತಿ ಚೆಲ್ಲಾಡಿದ್ದಾರಂತೆ. ಅದ್ಭುತವಾದ ಪರಾಕ್ರಮವನ್ನು ಪ್ರತಾಪಯತ್ ವೀರ ಶಿರಾಂಸಿ ಬಾಣೇರ್ ಯುಧಿಷ್ಠಿರಂ ಚ ಅಸದತ್ ಉಗ್ರವೀರ್ಯ. ಆವಾಗ ಧರ್ಮರಾಜನನ್ನು ತಲುಪಿದ್ದಾರೆ. ನೃಪಗ್ರಹೇಚ್ಚುಂ ತಮವೇದ್ಯ ಸತ್ಯಜಿತ್. ಆಗ ಸತ್ಯಜಿತ್ ಅಂತನವನು ತಾನು ಬಂದು ದ್ರೋಣಾಚಾರ್ಯರನ್ನು ತಡೆದಿದ್ದಾನಂತೆ. ಭಾರಿ ವಿಚಿತ್ರ. ಸತ್ಯಜಿತ ಬಂದು ದ್ರೋಣಾಚಾರ್ಯರನ್ನು ತಡೆದು ದ್ರೌಪದಿ ರಾಶು ವೀರ್ಯವಾನ್. ಅವನು ಯಾರು ಅಂದರೆ ದ್ರುಪದರಾಜನ ಮಗ. ದ್ರುಪದರಾಜನಿಗೂ ದ್ರೋಣಾಚಾರ್ಯರಿಗೂ ಮೊದಲಿಂದು ಜಗಳ. ಅವರು ತಮ್ಮ ತಂದೆಯಲ್ಲಿ ಇಬ್ಬರು ಕೂಡಿಕೊಂಡು ಗೆಳೆಯರಾಗಿ ವಿದ್ಯಾಭ್ಯಾಸವನ್ನು ಮಾಡಿದರು. ಅರ್ಧ ರಾಜ್ಯವನ್ನು ಕೊಡ್ತೇನೆ ಹಾಗೆ ಹೀಗೆಲ್ಲ ಪ್ರತಿಜ್ಞೆ ಮಾಡಿದ್ದ ದ್ರುಪದರಾಜ ಸಿಟ್ಟಿಗಾಗಿ ಕೊನೆಗೆ ಅವನನ್ನು ಎತ್ತಿಕೊಂಡು ಹೋಗಿ, ಅವೆಲ್ಲ ಹಿಂದೆ ಕಥೆಯನ್ನು ಕೇಳಿದ್ದೀರಿ ನೀವು. ಅದಕ್ಕಾಗಿ ದ್ರೋಣಾಚಾರ್ಯನ ಸಂಹಾರ ಮಾಡುವಂತಹ ಮಗನನ್ನು ಪಡಿಬೇಕು ಅಂತ ಧೃಷ್ಟದ್ಯುಮ್ನನನ್ನು ಪಡೆದಿದ್ದಾರೆ ದ್ರುಪದರಾಜರು. ಆ ದ್ರುಪದರಾಜನ ಮಗ ಮತ್ತೊಬ್ಬನು ಸತ್ಯಜಿತ. ಆ ಸತ್ಯಜಿತನನ್ನು ಸಂಹಾರ ಮಾಡಿದ್ದಾರೆ. ನಿವಾರಿತಸ್ತೇನ ಶಿರಶರೇಣ. ಯಾರು ಧರ್ಮರಾಜನನ್ನು ಹಿಡಿಬೇಕು ಅಂತ ದ್ರೋಣಾಚಾರ್ಯರು ಬಂದರೆ ಸತ್ಯಜಿತ ದ್ರುಪದರಾಜನ ಪಾಂಚಾಲ ರಾಜನ ಮಗ, ಅವನು ಮಧ್ಯದಲ್ಲಿ ಬಂದಿದ್ದಾನೆ. ಮಧ್ಯದಲ್ಲಿ ಬಂದಿದ್ದಕ್ಕೆ ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಯಾರು? ದ್ರೋಣಾಚಾರ್ಯರು. ಅವನ ತಲೆಯನ್ನೇ ಕತ್ತರಿಸಿಬಿಟ್ಟಿದ್ದಾರೆ. ಇಂಥ ಘೋರವಾಗಿ ಅವನನ್ನು ಸಂಹಾರ ಮಾಡಿ ಮುಂದೆ ಬಂದಿದ್ದಾರೆ. ನಿಹಿತ್ಯ ತಂ ವೀರ್ಯ ತಮಂ ರಣೋತ್ಕಟಂ ಯುಧಿಷ್ಠಿರಂ ಬಾಣಗಣೈ ಸಮರ್ದಯತ ಸಶಕ್ತಿತಸ್ತೇನ ವಿಧಾಯ ಸಂಗರಂ ನಿರಾಯುಧೋ ವೆಶ್ವರಥ ಕೃತಕ್ಷಣಾತ್. ಇಷ್ಟು ನಡೀತಾ ಇದ್ದಾಗ ಆಗ ದ್ರುಪದರಾಜನ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ. ಸ್ವಊರ್ಧ್ವಬಾಹು ಭುವಿ ಸಂಸ್ಥಿತೋ ಪಿ ಗೃಹೀತಮಾಜೋ ಗುರುಣಾಭಿಪನ್ನ ಮಾದ್ರೀಸುತಸ್ಯ ವರಜಸ್ ಯಾನಮಾಹ್ಯ. ಹೀಗೆ ಯುದ್ಧ ನಡೀತಾ ಇದ್ದಾಗ ಆಗ ದ್ರೋಣಾಚಾರ್ಯರು ಮತ್ತು ಧರ್ಮರಾಜನನ್ನು ಕಾಪಾಡಬೇಕು, ಧರ್ಮರಾಜನ ಸೇರಿದ್ದಾರೆ. ಧರ್ಮರಾಜನ ಹಿಡಿದು ಬಿಟ್ಟರೆ ಯುದ್ಧನೇ ಮುಗೀತದೆ. ಹಾಗಾಗಿ ಧರ್ಮರಾಜನನ್ನು ಸೇರಬೇಕು ಅಂತ ಹೇಳಿ ಶಿಶುಪಾಲನ ಮಗನಾದ ದುಷ್ಟಕೇತು ಮತ್ತು ಅವನ ಮಕ್ಕಳು, ಜರಾಸಂಧನ ಮಗನಾದ ಕಾಶಿರಾಜ, ಶೈಬ್ಯ, ಬೃಹತ್ ಹೀಗೆ ಮುಂತಾದವರು ಎಲ್ಲರೂ ಕೂಡ ದ್ರೋಣಾಚಾರ್ಯರನ್ನು ಸುತ್ತುವರಿದು ಧರ್ಮರಾಜನನ್ನು ರಕ್ಷಣೆ ಮಾಡಬೇಕು ಅಂತ ಯುದ್ಧಕ್ಕೆ ಬಂದಿದ್ದಾರೆ. ಎಲ್ಲರನ್ನೂ ರುಂಡವನ್ನು ಕತ್ತರಿಸಿ ಸಂಹಾರ ಮಾಡಿದ್ದಾರೆ ದ್ರೋಣಾಚಾರ್ಯರು. ಸತಾನ್ ಕ್ರಮೇಣೈವ ನಿಕೃತ್ಯ ಕಂಧರಾನ್ ಚರೋತ್ತಮೈ ಅತ್ರ ವಿಧಾಯ ವಿಪ್ರಹ
ನಿರ್ಯಲೋಕಂ ಪರಮರ್ಕಮಂಡಲಂ ವ್ರಜಂತಿ ವಿರ್ಭೇದ್ಯ ಯಮೂರ್ಧ್ವತೇಜಾಃ. ಬ್ರಹ್ಮಚರ್ಯದಿಂದ ಇದ್ದಂತಹ ದ್ರೋಣಾಚಾರ್ಯರು ಯುದ್ಧಕ್ಕೆ ಬಂದು ಧರ್ಮರಾಜನನ್ನು ರಕ್ಷಣೆ ಮಾಡುವಂತಹ ಈ ಎಲ್ಲ ವೀರರನ್ನು ಸಂಹಾರ ಮಾಡಿದ್ದಾರೆ. ಹೀಗೆ ಮಾಡಿದಾಗ ಆಗ ವಿಧೂಯಮಾನೇ ಗುರುಣೋರು ಸೈನ್ಯಂ ಪೃಥಾಸುತಾನಾಂ ಪೃಥನಾಪರೇಶಾಂ ಪ್ರಾಯೋರಣೇ ಮಾರುತಿಸೂನುರೇವ ಹತಪ್ರವೀರ ಮೃದಿತಾಪರಾತ್ರಪತ್. ಆಗ ಅಲಂಬುಸ ಅಂತನ್ನುವ ರಾಕ್ಷಸ ಬಂದಿದ್ದಾನೆ. ಬಂದು ಆಲಂಬುಸ ನೇರವಾಗಿ ಭೀಮಸೇನ ದೇವರ ಜೊತೆಗೆ ಯುದ್ಧ. ಅಲಂಬುಸ ರಾಕ್ಷಸರ ಗಣ ಇದೆ. ಆ ಅಲಂಬುಸ ಎಂಬ ರಾಕ್ಷಸನ ಅನುಚಾರಿಗಳಾದಂತಹ ಉಳಿದೆಲ್ಲ ರಾಕ್ಷಸರು ಭೀಮಸೇನ ದೇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಂದವನೇ ಬಂದು ಭೀಮಸೇನ ದೇವರಿಗೆ ಗಾಯವನ್ನು ಮಾಡಿ ಅವರಿಗೆ ತೊಂದರೆ ಕೊಟ್ಟು ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಸಪೀಡಿತಸ್ತೇನ ಶರೇ ಸುತೈ ಜನೈ ಕ್ಷಣಾತ್ ಅದೃಶ್ಯತ್ವಂ ಅವಾಪ ಮಾಯಾವಿದ್ಯೆ ಬರ್ತದೆ ರಾಕ್ಷಸರಿಗೆ. ಅದೃಶ್ಯನಾಗಿದ್ದು ಅನುಚರರು ಮತ್ತು ಅಲಂಬುಸ ಇಬ್ಬರು ಸೇರಿ ಭೀಮಸೇನ ದೇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸಹ ಅದೃಶ್ಯ ರೂಪೋ ಅನುಚರಾನ್ ಅಪೀಡಯತ್, ಪೀಡೆ ಆಗ್ತಾ ಇದೆ ಭೀಮಸೇನ ದೇವರಿಗೆ. ತದ್ವೀಕ್ಷ ಚುಕ್ಷೋಪ ಮಾರುತಿ. ಆಗ ಅನಿವಾರ್ಯವಾಗಿ ಅಂತ ಅಲ್ಲ, ಕೃಷ್ಣನ ಆಜ್ಞೆ ಇದೆ, ಅಲಂಬಸನ ಜೊತೆಗೆ ನೀನು ಶಸ್ತ್ರವನ್ನು ತೆಗೆದುಕೊಂಡು ಯುದ್ಧವನ್ನು ಆಡು ಅಂತ ಕೃಷ್ಣ ಆಜ್ಞೆ ಮಾಡಿದ. ಗದೆಯನ್ನು ಬಿಟ್ಟು ಬಾಹುಬಲದಿಂದ ಬಿಟ್ಟು ಬೇರೆ ಅಸ್ತ್ರಯುದ್ಧದಲ್ಲಿ ದೇವತೆಗಳನ್ನು ಕರೆದು ಮತ್ತು ಏನಂತಂದರೆ ಆ ಅಸುರನ್ನು ಹೋಗಿ ಸಂಹಾರ ಮಾಡು ಅಂತ ಹೇಳಬೇಕಾಗ್ತದೆ. ಇದು ಮತ್ತು ಭಾಗವತ ಧರ್ಮ ಅಲ್ಲ. ತನ್ನನ್ನು ತಾನು ಉಳಿಸಿಕೊಳ್ಳಬೇಕು ಅಂತ ಇನ್ನೊಬ್ಬರಿಗೆ ದೇವತಾಯಾಚನೆ ಮಾಡುವಂತಹ ಸ್ವಭಾವ ಅಲ್ಲ ಅವರು ಭೀಮಸೇನ ದೇವರು. ಶುದ್ಧೇ ಭಾಗವತಿ ಧರ್ಮೇ ನಿರತೂಯ ದೃಕೋದರರಾದದ್ದರಿಂದ ಅವರಿಗೆ ಈ ಇಲ್ಲ. ಆದರೂ ಕೂಡ ಅಲಂಬುಸನ ಜೊತೆಗೆ ತ್ವಷ್ಟ್ರಾಸ್ತ್ರವನ್ನು ತೆಗೆದುಕೊಂಡು ಯುದ್ಧವನ್ನು ಆಡಿದ್ದಾರೆ. ತ್ವಷ್ಟ್ರಾಸ್ತ್ರವನ್ನು ತೆಗೆದುಕೊಂಡಿದ್ದಕ್ಕೆ ಇದರಿಂದ ನನ್ನನ್ನು ಸಂಹಾರ ಮಾಡಿಬಿಡ್ತಾರೆ ಭೀಮಸೇನ ದೇವರು ಅಂತ ಓಡಿ ಹೋಗ್ಬಿಟ್ರಂತ. ಮಾಯಾವಿಯಾದಂತಹ ಅಲಂಬುಸ ತನ್ನ ಅನುಚರರು ಎಲ್ಲರೂ ಓಡಿ ಹೋಗಿಬಿಟ್ರು. ಭೀಮಸೇನ ದೇವರು ಯಾಕೆ ಇದನ್ನು ಮಾಡಿದ್ರು? ಕೃಷ್ಣ ಕೇಶವಾಜ್ಞೆಯ ಸಂದರ್ಶಯನ್ ನ ಆಗತ ಧರ್ಮ ಸಂಕಟ. ತಮ್ಮ ಧರ್ಮ ಏನು, ತಮ್ಮನ್ನು ತಾವು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಎಂದೂ ಅಸ್ತ್ರಯಾಚನೆಗಾಗಿ ದೇವತೆಗಳನ್ನು ಕರೆದಿಲ್ಲ, ದೇವತೆಯ ಅಥವಾ ತಮ್ಮ ಧರ್ಮವನ್ನು ತಾವು ಬಿಟ್ಟಿಲ್ಲ. ಆದರೆ ಕೇಶವಾಜ್ಞೆ, ದೇವರ ಆಜ್ಞೆ, ಕೃಷ್ಣನ ಆಜ್ಞೆಗಿಂತ ದೊಡ್ಡದಾದ ಧರ್ಮ ಯಾವುದೂ ಇಲ್ಲ ಅಂತ ಹೇಳಿ ತಾವು ಅಸ್ತ್ರವನ್ನು ತೆಗೆದುಕೊಂಡು ಅವನನ್ನು ಕಾಮ್ಯಕರ್ಮಹೀನರಾದರೂ ಕೂಡ, ಕಾಮ್ಯಕರ್ಮ ಇದು, ಸಕಾಮಕರ್ಮವನ್ನು ಎಂದೂ ಭೀಮಸೇನ ದೇವರು ಮಾಡಿಲ್ಲ. ಆದರೆ ಕೃಷ್ಣ ಆಜ್ಞೆ ಮಾಡಿದಾಗ ಸಕಾಮಕರ್ಮವನ್ನೂ ಮಾಡಿದ್ದಾರೆ. ಯಾಕೆ? ಅದೇ ಮಹತ್ತರವಾದ ಧರ್ಮ. ದೇವರಾಜ್ಞೆ, ಗುರುಗಳಾಜ್ಞೆ ಇದ್ದಾಗ ಸಕಾಮಕರ್ಮವನ್ನು ಭೀಮಸೇನ ದೇವರು ಮಾಡಿದರು ಹೊರತು ತಮ್ಮನ್ನು ತಾವು ಉಳಿಸಿಕೊಳ್ಳೋದಕ್ಕಾಗಿ ಭೀಮಸೇನ ದೇವರು ಮಾಡಿದರು ಅಂತ ಸರ್ವಥಾ ಇಲ್ಲ. ಅದನ್ನು ನಿರ್ಣಯವನ್ನು ಕೊಡ್ತಾರೆ. ಕೇಶವಾಜ್ಞೆಯ ಸಂದರ್ಶಯನ್ನಾಗತ ಧರ್ಮ ಸಂಕಟ ತ್ವಷ್ಟ್ರಾಸ್ತ್ರಮಾದಾಯ ಆದತ್ತ ಕಾಮ್ಯಕರ್ಮ ಹೀನೋಪಿ ಭೀಮಸ್ತದಾ ಉತ್ಥಿತಾ ಶರಾಹ. ಆಗ ಬಾಣವರ್ಯಾ ಉತ್ತಮವಾದ ಬಾಣಗಳಿಂದ ಅದೃಶ್ಯನಾದ ಆ ರಾಕ್ಷಸನನ್ನು ಪೀಡಿಸಿದಾಗ ಅವರೆಲ್ಲ ಓಡಿ ಹೋಗಿದ್ದಾರೆ. ಓಡಿ ಹೋದಾಗ ನಮ್ಮ ಅಪ್ಪನಿಗೆ ತೊಂದರೆ ಕೊಡ್ತೀಯಾ ನೀನು ಅಂತ ಹೇಳಿ ಘಟೋತ್ಕಚನ ಬಂದಿದ್ದಾನೆ. ಅಲಂಬಸು ರಾಕ್ಷಸನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ. ತದ್ಧನ್ಯಮಾನಂ ಪ್ರವಿಧಾಯ ಭೀಮ ಪರಾದ್ರವದ್ದೂರ ತರಂ ಸುಭೀತಂ. ಮೊದಲಿಗೆ ಓಡಿ ಹೋಗ್ಬಿಟ್ರು ಅವರೆಲ್ಲ. ಭೀಮಸೇನ ದೇವರು ನಮ್ಮನ್ನು ಕೊಂದೇ ಹಾಕ್ತಾರೆ ಅಂತ ಹೇಳಿ ಅಲಂಬಸು ರಾಕ್ಷಸ ಉಳಿದೆಲ್ಲ ದೈತ್ಯರು ಓಡಿ ಹೋಗಿದ್ದಾರೆ. ಆಗ ತತಸ್ತು ಭೀಮೋ ದಿಶತಾಂವರೋಥಿನಂ ವಿದ್ರಾವಯಾಮ ಸರೈಸುಯುಕ್ತೈ ತದೇವ ಕೃಷ್ಣ ತನಯಾ ಸಮೇದಿತಾ. ಘಟೋತ್ಕಚ ಬಂದು ಅವನಿಗೆ ವಿರಥನನ್ನಾಗಿ ಮಾಡಿದ್ದಾನೆ. ಅಲಂಬಸನ ಜೊತೆಗೆ ಜೋರ ಘನಘೋರ ಯುದ್ಧ. ಅವನು ರಾಕ್ಷಸ, ಇವನು ರಾಕ್ಷಸ. ಭೀಮಸೇನ ದೇವರ ಮಗ ಇವನು. ಹಾಗಾಗಿ ಅವು ವಿರಥನ ಮಾಡಿದ್ದಕ್ಕಾಗಿ ಆಕಾಶದಲ್ಲಿ ನಿಂತು ಯುದ್ಧವಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಾಗಾದರೆ ಘಟೋತ್ಕಚದಿಂದ ನಾನು ಆಕಾಶಕ್ಕೆ ಬರ್ತೇನೆ ಅಂತ ಹೇಳಿ ಅವನು ಆಕಾಶವನ್ನು ಹಾರಿದ. ಹಾರಿ ಘನಘೋರವಾಗಿ ಅವನ ಜೊತೆಗೆ ಯುದ್ಧ ಮಾಡಿ ತಲೆಯನ್ನು ಒಡೆದು ಅವನನ್ನು ಕೊಂದು ಹಾಕಿದ್ದ ಘಟೋತ್ಕಚ. ಎಷ್ಟು ಅದ್ಭುತವಾದ ಪರಾಕ್ರಮವನ್ನು. ತತಸ್ತು ತಂ ಭೀಮಸುತೋ ನಿಗೃಕ್ಷ್ಯ ನಿಪಾತ್ಯ ಭೂಮೋ ಪ್ರದದೋ ಪ್ರಹಾರಂ ತದಾ ಶಿರಸ್ಸೈವ ಚ ಪಿಷ್ಟಮಸ್ತಕಃ. ನಾವು ಚಪಾತಿ ಮಾಡಬೇಕಾದಾಗ ಹಿಟ್ಟನ್ನು ನೀರದಲ್ಲಿ ಹಾಕಿ ಕಲಿಸ್ತೇವಲ್ಲ, ಹಾಗೆ ಅವನ ತಲೆಯನ್ನು ಒಡೆದು ಅವನನ್ನು ಕೊಂದು ಹಾಕಿದ್ದಾನೆ. ಕುರುಣಾಂ ರಥವೃಂದಂ ಸಮಂತ ತದಾ ಸತತ್ಕೃತವರಮ ರಥೇನ.
ಆಗ ಕೃತವರ್ಮ ಬಂದಿದ್ದಾನೆ. ಕೃತವರ್ಮ ಬಂದು ಅದ್ಭುತವಾಗಿ ರಥೇನ ಸೇನಾಂ ಪಾಂಡೂನಾಂ ಶರವರಶಂ ಪ್ರಮುಂಚನ್ ದದೋ ವರಂ ತಸ್ಯ ಚ ಪೂರ್ವಮಚ್ಯುತಃ. ಕೃತವರ್ಮ ಎಲ್ಲ ಪಾಂಡವರನ್ನು ತಡಿತಾ ಇದ್ದಾನೆ, ಎಲ್ಲ ಪಾಂಡವರಿಗೆ ಎದುರಾಗಿ ನಿಂತಿದ್ದಾನೆ. ಭೀಮಸೇನ ದೇವರು ಮೊದಲು ಮಾಡಿಕೊಂಡು ಎಲ್ಲರನ್ನೂ ತಡಿತಾ ಇದ್ದಾನೆ. ಭೀಮಸೇನ ದೇವರೇನು ಅನಾಯಾಸವಾಗಿ ಸೋಲಿಸಬಹುದಲ್ಲ ಅಂತಂದರೆ ಅವನಿಗೆ ಕೃಷ್ಣನ ವರ ಇದೆ. ಏನಾಯಿತು ಹಿಂದೆ, ಕೃತವರ್ಮ ಕೃಷ್ಣನಿಗೆ ಬಂದು ಜೋರಾಗಿ ಸ್ತೋತ್ರ ಮಾಡಿಬಿಟ್ಟ, ಕೃಷ್ಣನಿಗೆ ಸಂತೋಷವಾಗುವಂತೆ ಸ್ತೋತ್ರ ಮಾಡಿಬಿಟ್ಟ. ಅಂದಾಗ ಕೃಷ್ಣ ಒಂದು ವರ ಕೊಟ್ಟ, ನೀನು 48 ನಿಮಿಷಗಳ ಕಾಲ ಯುದ್ಧದಲ್ಲಿ ಎಂಥ ಮಹಾರಥಿಕರು ಬಂದರೂ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ನಿನ್ನ ಮುಂದೆ ಅವರು ಸೋಲಬೇಕು, ಇದು ನನ್ನ ವರ ಇದೆ ಅಂತ ಕೃಷ್ಣ ಕೊಟ್ಟಿದ್ದಾನಂತೆ ವರ. ಹಾಗಾಗಿ 48 ನಿಮಿಷ ಹೀಗೆ ತಾನು ವಿಚಾರ ಮಾಡಿ, ಈಗ ಸರಿಯಾದ ಸಮಯ, ಸೂರ್ಯಾಸ್ತ ಆಗಿಬಿಟ್ರೆ ಅರ್ಜುನ ಸತ್ತೇ ಹೋಗ್ಬಿಡ್ತಾನೆ, ಅವನೇ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ವರವನ್ನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಕೃಷ್ಣನ ವರ ಇದೆ ನನಗೆ, ನಾನು ಪಾಂಡವರನ್ನು ತಡಿತೇನೆ ಅಂತ ಅನ್ನೋ ಉದ್ದೇಶದಿಂದ ತಾನು ಬಂದಿದ್ದಾನಂತೆ ಕೃತವರ್ಮ ಯುದ್ಧವಾಡಲಿಕ್ಕೆ. ಹೀಗಿದೆ ನೋಡ್ರಿ, ತದಾ ಅಸದತ್ ಕೃತವರ್ಮ ರಥೇನ ಸೇನಾಂ ಪಾಂಡೂನಾಂ ಶರವರಶಂ ಪ್ರಮುಂಚನ್ ವರೋದದಂ ದದೋ ವರಂ ತಸ್ಯ ಹಿ ಪೂರ್ವಂ ಅಚ್ಯುತಃ. ಕೃಷ್ಣನೇ ಹಿಂದೆ ವರ ಕೊಟ್ಟಿದ್ದಾನೆ. ಪ್ರೀತ್ಯ ಸ್ತುತ್ಯ ಸರ್ವಜಯಂ ಮುಹೂರ್ತೆ, ಒಂದು ಮುಹೂರ್ತಗಳ ಕಾಲ ಯಾರೇ ಬಂದರೂ ನೀ ಅವರನ್ನು ಗೆಲ್ತಿ. ದೇವರ ವರಕ್ಕೆ ಯಾರು ವಿರುದ್ಧವಾಗಿ ನಿಂದಲಿಕ್ಕೆ ಸಾಧ್ಯ? ದೇವರ ವರಕ್ಕೆ ಯಾರೂ ವಿರುದ್ಧವಾಗಿ ನಿಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸತೇನ ಪಾಂಚಾಲ ಗಣಾನ್ ವಿಜಗ್ಗೆ, ಎಲ್ಲರನ್ನು ಗೆದ್ದ. ಯಮೋಚ ಭೀಮಸ್ಯ, ನಕುಲ ಸಹದೇವರು ಧರ್ಮರಾಜ ಎಲ್ಲರನ್ನು ಗೆದ್ದಿದ್ದಾನೆ. ವಿವ್ಯಾದ ವಾಣೇನ ಸ ವಾಸುದೇವ ವರಂ ವಿಜಾನನ್. ಆಗ ಭೀಮಸೇನ ದೇವರು ಸುಮ್ಮನಾಗಿದ್ದಾರೆ. ಯಾಕೆ ತಿಳಿದುಕೊಂಡ್ರು ಅವರು, ಓ ಕೃಷ್ಣ ವರ ಕೊಟ್ಟಿದ್ದಾನೆ, ಹಾಗಾಗಿ ಅವನಿಗೆ ಗೌರವ ಕೊಡಬೇಕು, ನನ್ನ ಕರ್ತವ್ಯ ಅಂತ ಹೇಳಿ ಸುಮ್ಮನೆ ನಿಂತಿದ್ದಾರಂತೆ. ಬಾಣಗಳು ಬಡದರೂ ತೊಂದರೆ ಆದರೂ ಸುಮ್ಮನೆ ನಿಂತಿದ್ದಾರೆ. ಬಾಣೇನ ಸ ದೇವಕ್ಕೆ ವಾಸುದೇವ ವರಂ ವಿಜಾನನ್ ಸದಾ ನ ತದಾ ಸಮಬಭ್ಯದ, ಪ್ರತಿಯಾಗಿ ಉತ್ತರ ಕೊಡಲಿಲ್ಲ. ವಿನೈವ ವೃಷ್ಣೀನ್ ವಿಜಯೇ ವರೋ ಯದಮುಷ್ಯತೆ ನಾಸ್ಯ ಹಿ ಹಯಾಂಸ ಸಾತ್ಯಕಿ ನಿಹತ್ಯ ಬಾಣೇರತುಲತ್ಸಯಾನಂ ಅನ್ಯತ್ ಸಮಾಸ್ಥಾಯ ತದೋಪಜಗ್ಮಿಮಾನ್. ಇಷ್ಟು ನಡೀತಾ ಇದೆ. ಆಗ ಸಾತ್ಯಕ್ಕೆ ಬಂದು ಅವನನ್ನು ಸೋಲಿಸಿ, 48 ನಿಮಿಷ ಆಯಿತು, ಅವಾಗ ಸಾತ್ಯಕ್ಕೆ ಬಂದ ಅವನನ್ನು ಸೋಲಿಸಿ, ಯಾರನ್ನು? ಕೃತವರ್ಮ. ಆ ಕೃತವರ್ಮನನ್ನು ಸೋಲಿಸಿ ಅಲ್ಲಿಂದ ಓಡಿಸಿಬಿಡ್ತಾನೆ. ನಿಹತ್ಯ ಬಾಣೀರ್ ತದತ್ಸಯಾನಂ ಅನ್ಯತ್ ಸಮಾಸ್ಥಾಯ ತಥೋಪಜಗ್ನಿವಾನ್. ಆಗ ಧರ್ಮರಾಜನಿಗೆ ಸಂಕಟ ಆಗಿದೆ. ಹೀಗೆ ಆದರೆ ಹೇಗೆ? ಅರ್ಜುನ ಮತ್ತು ಜಯದ್ರಥನನ್ನು ಸಂಹಾರ ಮಾಡಬೇಕು, ಇಲ್ಲದೇ ಇದ್ದರೆ ಅರ್ಜುನನಿಗೆ ಅಪಾಯ ಇದೆ ಅಂತ ಅರ್ಥ ಮಾಡಿಕೊಂಡ. ಆಗ ತದಾ ಹರಿಹಿ ಪಾಂಚಜನ್ಯಂ ಸುಘೋರಂ, ಘೋರವಾದ ಪಾಂಚಜನ್ಯ ಶಂಖವನ್ನು ಘೋರವಾಗಿ ನುಡಿಸ್ತಾನೆ. ಇನ್ನು ಮೇಲೆ ಪ್ರಳಯ ಬರುವುದಿದೆ, ಭಯಾನಕ ಯುದ್ಧವಾಗುವುದಿದೆ, ಎಲ್ಲರನ್ನು ಸಂಹಾರ ಮಾಡ್ತೇನೆ ಅಂತನ್ನುವ ಪ್ರಕಾರವಾಗಿ ಅದನ್ನು ಎಲ್ಲರಿಗೆ ತೋರಿಸುವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ತದಾ ಹರಿ ಪಾಂಚಜನ್ಯಂ ಸುಘೋರಂ ಆಪೂರಯಾಮಾಸ ಜಯೇ ಅಭಿಯುಧ್ಯತಿ ಕರ್ಣಾದಿಭಿಃ ದ್ರೋಣಿಮುಖೈರಿಪೂಣಾಂ ಬಲಪ್ರಹಾರಾಯ ಪರಪ್ಪರೇಭ್ಯ. ಎಲ್ಲರಿಗೆ ಭಯವಾಗಿದ್ದಂತೆ. ಸ ಪಾಂಚಜನ್ಯೋ ಅಚ್ಯುತ ವಕ್ತವಾಯುನಾ, ಕೇಶವ ಪರಮಾತ್ಮ ಇದನ್ನು ತನ್ನ ಬಾಯಿಂದ ಧ್ವನಿಯನ್ನು ಮಾಡಿದ್ದಾನೆ. ಭೃಶಂ ಸುಪೂರ್ಣೋ ಅಸ್ತೃತ ಧ್ವನಿ ಜಗತ್ ವಿರಿಂಚೇಶ ಸುರೇಂದ್ರಪೂರ್ವಕಂ ಪ್ರಕಂಪಯಾಮಾಸ ಗಾತ್ತೆಯ ಯಥ. ಘೋರವಾದ ಪ್ರಳಯ ಬರ್ತಾ ಇದೇನಪ್ಪ ಅಂತ ಅನ್ನುವ ರೀತಿಯಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೂಡ ಭಯವಾಗಿದೆ, ಕಂಪ ಮೈಯಲ್ಲಿ ನಡಕ್ಕುಂಟಾಗಿದೆ ಅಂತೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ತಾನು ಶಂಖಧ್ವನಿಯನ್ನು ಮಾಡಿದ್ದಾನೆ. ಗಾಂಧೀವ ಘೋಷೇಶ ತದಾಭಿಭೂತೆ, ಆಗ ಗಾಂಧೀವದ ಟಂಕಾರವನ್ನು ಮಾಡಿದ್ದಾನೆ. ಧ್ವನಿಯ ಜೊತೆಗೆ ಕೃಷ್ಣ ಪಾಂಚಜನ್ಯ ಧ್ವನಿಯನ್ನು ಊದಿದ್ದಾನೆ, ಜೊತೆಗೆ ಅರ್ಜುನ ಗಾಂಧೀವದ ಟಂಕಾರವನ್ನು ಮಾಡಿದ್ದಾನೆ, ಧ್ವನಿಯನ್ನು ತೋರಿಸಿದ್ದಾನೆ. ಆಗ ಎಚ್ಚರಿಕೆ ಇದ್ದಂತೆ ತೋರುದಂತೆ ಇತ್ತು ಇದೆಲ್ಲ. ತದಾಭಿಭೂತೆ ಯುಧಿಷ್ಠಿರೋ ಭೀತಸ್ತದೇವ ಶೈನೀಯ ಮೂಚೆ ಪರಸೈನ್ಯ ಮುಗ್ರೆ ಪಾರ್ಥೆ ಸ್ವಯಂ ಯುದ್ಧತಿ ಕೇಶವಸ್ಮ. ಅದು ದೂರದಲ್ಲಿ ಇದೆ. ಇಷ್ಟೆಲ್ಲ ಆದರೂ ಗಾಂಡೀವ ಧ್ವನಿ ಕೇಳಿಸ್ಲಿಲ್ಲ ಅವನಿಗೆ. ಕೇಶವನ ಪಾಂಚಜನ್ಯ ಶಂಖ ಕೇಳಿಸ್ತು, ಆದರೆ ಇವನಿಗೆ ಗಾಂಡೀವ ಧ್ವನಿ ಕೇಳಿಸ್ಲಿಲ್ಲ. ಯಾರಿಗೆ? ಧರ್ಮರಾಜನಿಗೆ.
ಗಾಂಡೀವ ಧ್ವನಿ ಕೇಳಿಸ್ಲಿಲ್ಲ. ಹಾಗಾದರೆ ಅರ್ಜುನಿಗೆ ಏನಾದರೂ ಅಪಾಯವಾಗಿದೆಯಾ? ಅರ್ಜುನಿಗೆ ಏನಾದರೂ ಸಮಸ್ಯೆ ಉಂಟಾಗಿದಾ? ಹಾಗಾಗಿ ಕೃಷ್ಣನೇ ಪಾಂಚಜನ್ಯ ಧ್ವನಿಯನ್ನು ಮಾಡಿ ತಾನೇ ಯುದ್ಧಕ್ಕೆ ಇಳಿದ್ನ, ಅರ್ಜುನಿಗೇನು ಅಪಾಯ ಆಯಿತು ಅಂತ ಹೇಳಿ ಆತಂಕ, ಭಯ ಉಂಟಾಗಿದೆ ಧರ್ಮರಾಜನಿಗೆ. ದೂರದಲ್ಲಿದ್ದಾನೆ ಧರ್ಮರಾಜ. ಅರ್ಜುನ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರೆದುಕೊಂಡು ಒಳಗೆ ಪ್ರವೇಶ ಮಾಡಿದ್ದಾನೆ, ಜಯದ್ರಥನನ್ನು ಹುಡುಕಬೇಕು ಅಂತ, ಅವನನ್ನು ಸಂಹಾರಕ್ಕಾಗಿ. ಆಗ ಕೃಷ್ಣ ಈ ಧ್ವನಿಯನ್ನು ಮಾಡಿದ್ದಾನೆ. ಇತೀರತೆ ಸಾತ್ವಿಕಿರತ್ರ ವಿಪ್ರಾನ್ ಸಂಪೂಜ್ಯ ವಿತ್ತೇ ಪರಮಾಶಿತಶ್ಚ. ಆಗ ಧರ್ಮರಾಜ ಏನು ವಿಚಾರ ಮಾಡದೆ ಅರ್ಜುನನ ಶಿಷ್ಯನಾದ ಸಾತ್ವಿಕಿಯನ್ನು ಕರೀತಾನೆ. ಸಾತ್ವಿಕಿಯನ್ನು ಕರೆದು ಹೇಳ್ತಾನೆ, ಸಾತ್ವಿಕಿ, ಅರ್ಜುನನಿಗೇನು ಅಪಾಯ ಆಗಿದೆ ಗೊತ್ತಿಲ್ಲ, ಕೃಷ್ಣ ಪಾಂಚಜನ್ಯ ಧ್ವನಿ ಶಂಖಧ್ವನಿಯನ್ನು ಮಾಡ್ತಾ ಇದ್ದಾನೆ, ಅವನೇ ಯುದ್ಧಕ್ಕಿಳಿದ್ನೋ, ಏನಾಯಿತೋ ಇದನ್ನು ತಿಳಿದುಕೊಂಡು ಬಾ. ಆರಾಮಿದ್ದರೆ ಅವರಿಬ್ಬರಿಗೂ ಏನು ಸಮಸ್ಯೆ ಆಗಿದ್ದಿಲ್ಲ ಅಂದರೆ ನನಗೆ ಒಂದು ಸೂಚನೆಗಾಗಿ ಒಂದು ಧ್ವನಿಯನ್ನು ಮಾಡು, ಅದನ್ನು ನಾನು ಅರ್ಥ ಮಾಡಿಕೊಳ್ತೇನೆ, ಅಂದರೆ ನನಗೆ ಸಮಾಧಾನವಾಗ್ತದೆ. ಸರಿ ಅಂತ ಸಾತ್ವಿಕಿ ತಾನು ಒಳ್ಳೆ ಸುದ್ದಿಯನ್ನು ಹೇಳಬೇಕು ನನ್ನ ರಾಜನಿಗೆ ಅಂತ ಹೇಳಿ ಅಲ್ಲಿದ್ದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಿಕೊಂಡು ತಾನು ಮುಂದೆ ಯುದ್ಧಕ್ಕೆ ಹೋಗ್ತಾನಂತೆ. ನೋಡ್ರಿ, ಇತೀರತೆ ಸಾತ್ವಿಕಿರತ್ರ ವಿಪ್ರಾನ್ ಸಂಪೂಜ್ಯ, ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಮತ್ತು ಅವರಿಗೆ ಸಂತೋಷಪಡಿಸಿ. ಹೇಗೆ? ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಿ. ವಿತ್ತೈ ಪರಮಾಶಿಷಶ್ಚ ಜಯಾಯ ತೇಭ್ಯ ಪರಿಗೃಹ್ಯ ಸೇನಾ ಮುಖಂ ಯಯೋ ಭೀಮಸೇನಾನು ಯಾತಃ. ಆಗ ಸೇನೆಯ ಅಭಿಮುಖವಾಗಿ ಸಾತ್ಯಕಿ ತಾನು ಪ್ರವೇಶ ಮಾಡಿದ್ದಾನಂತೆ, ಯುದ್ಧಕ್ಕೆ ಹೋಗಿದ್ದಾನೆ. ಭೀಮಸ್ತು ಸೇನಾ ಮುಖವೀಕ್ಷ ಭಿತ್ವಾ ಪ್ರವೇಶಯದ್ಯುದ್ಧ. ಆವಾಗ ಭೀಮಸೇನ ದೇವರು ಕೌರವರ ಸೇನೆಯಲ್ಲಿ ಪ್ರವೇಶ ಮಾಡಿ ಘನಘೋರವಾದ ಯುದ್ಧ ಮಾಡಿ ಎಲ್ಲರನ್ನೂ ತಮ್ಮ ಸಿಂಹನಾದದಿಂದ ಪರಾಕ್ರಮದಿಂದ ಓಡಿಸ್ತಾ ಇದ್ದಾರೆ. ಎಲ್ಲರೂ ಭೀಮಸೇನ ದೇವರ ಪರಾಕ್ರಮ ನೋಡಿ ಕೌರವರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಬಲಂ ವಿವೃದ್ಧಂ ಸಾತ್ಯಕಿ ಹೇ ವಿಪ್ರಾಶಿಷಃ ಕೃಷ್ಣವರಾದಭಿಸ್ಮ. ಇಷ್ಟು ನಡೀತಾ ಇದ್ದಾಗ ತಯೋ ಅಭೂತ್ ಯುದ್ಧಮತೀವ ದಾರುಣಂ ತತ್ರಾಕರೋತ್ ತಂ ವಿರಥಂ ಚ ಸಾತ್ಯಕಿ ವಿಜಿತ್ಯ ತಂ ಸಾತ್ಯಕಿರುಗ್ರಧನ್ವಾ ಯಯೋ ಅತಿಥ್ಯೇವ ಶ್ರೀರಾಂಸ ಯೂನಾಂ. ಹೀಗೆ ಸಾತ್ಯಕಿ ಆ ಕೃಷ್ಣ ಮತ್ತು ಅರ್ಜುನ ಎಲ್ಲಿದ್ದಾರೆ, ಆರಾಮಾಗಿದ್ದಾರೋ ಕ್ಷೇಮವಾಗಿದ್ದಾರೋ ಅಂತನ್ನೋದನ್ನು ವಿಚಾರ ಮಾಡುತ್ತಾ ಧರ್ಮರಾಜನ ಆಜ್ಞೆಯನ್ನು ಪಾಲಿಸುತ್ತಾ ತಾನು ಹುಡುಕ್ತಾ ಹೋಗಿದ್ದಾನೆ. ಆವಾಗ ಸಾತ್ವಿಕಿಗೂ ಕೂಡ ಮಧ್ಯದಲ್ಲಿ ವಿಚಿತ್ರ ಏನು ಅಂತಂದರೆ, ಮಹಾ ದಿವ್ಯವಾದ ಅಸ್ತ್ರಗಳಿಂದ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಆಗ ಬಾಣಗಳನ್ನು ಬಿಟ್ಟಾಗ ಭೂರಿಶ್ರವ ಮತ್ತು ಸಾತ್ವಿಕಿ ಯುದ್ಧವಾಗಿದೆ, ಭಯಾನಕ ಘನಘೋರವಾದ ಯುದ್ಧವಾಗಿದೆ. ಆಗ ಅವನು ರುಂಡವನ್ನು ಕತ್ತರಿಸಬೇಕು ಅಂತ ಖಡ್ಗದಿಂದ ಸಿದ್ಧನಾಗಿ ಇದ್ದಾನೆ. ಯಾರ ರುಂಡವನ್ನು? ಸಾತ್ವಿಕಿಯ ರುಂಡವನ್ನು ಕತ್ತರಿಸಬೇಕು ಅಂತ ಹೇಳಿ ಎಡಗೈಯಲ್ಲಿ ತನ್ನ ಜುಟ್ಟನ್ನು, ಆ ಸಾತ್ವಿಕಿಯ ಕೂದಲುಗಳನ್ನು ಹಿಡಿದು ಖಡ್ಗವನ್ನು ಹಿಡಿದು ರುದ್ಧವನ್ನು ಹಾರಿಸಬೇಕು ಅಂತಿದ್ದ. ಆಗ ಕೃಷ್ಣ ಪರಮಾತ್ಮ ವಿಶ್ರುತಶ್ಚಕ್ಷು ಆದದು. ತದಾ ವಾಸುದೇವಸ್ತು ನಿರೀಕ್ಷ್ಯ ವಿಶ್ರುತಶ್ಚಕ್ಷುಸ್ತದಾ ಜಗಾದಾಶು ಧನಂಜಯಂ ರಣೇ. ದೂರದಲ್ಲಿದ್ದಾನೆ ಕೃಷ್ಣ ಪರಮಾತ್ಮ. ದೂರದಲ್ಲಿ ಇದ್ದಾಗಲೂ ಕೂಡ ಎಲ್ಲೋ ಇದ್ದ ಸಾತ್ಯಕಿ ಉಳಿಬೇಕು ಅಂತನೂ ಸಲುವಾಗಿ ಪರಮಾತ್ಮ ಅನುಗ್ರಹಪೂರ್ವಕವಾಗಿ ಅರ್ಜುನನಿಗೆ ಆಜ್ಞೆ ಮಾಡ್ತಾನೆ, ನಿನ್ನ ಶಿಷ್ಯ ಸಾತ್ಯಕಿ ಕಷ್ಟದಲ್ಲಿದ್ದಾನೆ, ಸಾಯುವ ಹಂತದಲ್ಲಿದ್ದಾನೆ, ಈ ಸ್ಥಳದಲ್ಲಿ ಇದ್ದಾನೆ, ಅವನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಅರ್ಜುನ ನಿಂತಲ್ಲೇ ನಿಂತು ಗುರಿಯನ್ನು ಇಟ್ಟು ಆ ರುಂಡವನ್ನು ಕಡಿಯುವಂತಹ ಮತ್ತು ಭೂರಿಶ್ರವನ ಖಡ್ಗ ಸಮೇತವಾದ ಕೈಯನ್ನು ಕತ್ತರಿಸಿದ್ದಾನಂತೆ. ನೋಡ್ರಿ, ಎಷ್ಟು ಅದ್ಭುತವಾದ ಕೃಷ್ಣನ ಸಂದೇಶ. ಕೃಷ್ಣ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ ಪ್ರಕಾರ ಅರ್ಜುನ ಎಲ್ಲೋ ದೂರದಲ್ಲಿದ್ದಾನೆ. ಸಾತ್ವಿಕಿನೂ ಕಣ್ಣಿಗೆ ಕಾಣ್ತಾ ಇಲ್ಲ. ಅಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಸಂಹಾರ ಮಾಡಬೇಕು ಅಂತ ಹೇಳಿ ಆ ಭೂರಿಶ್ರವನೂ ಕಾಣ್ತಾ ಇಲ್ಲ. ಅವನ ಖಡ್ಗ ಸಮೇತವಾದ ಕೈಯನ್ನು ಕತ್ತರಿಸಿ ಹಾಕಿದ್ದಾನಂತೆ. ಎಷ್ಟು ಗುರಿ ಇರಬೇಕು, ಎಷ್ಟು ಪರಾಕ್ರಮ ಇರಬೇಕು, ಎಷ್ಟು ಫೋರ್ಸ್ ಇರಬೇಕು.
ಕೃಷ್ಣ ಎಲ್ಲ ಕಡೆಗೆ ನಿಂತು ನೋಡ್ತಾನೆ, ಸರ್ವವ್ಯಾಪ್ತನಾಗಿದ್ದಾನಂತನ್ಲಿಕ್ಕೆ ಇದೆ ಸಾಕ್ಷಿ. ವಿಶ್ವತಶ್ಚಕ್ಷು ಕೃಷ್ಣ ಆಚಾರ್ಯರು ಅದನ್ನು ಹೇಳ್ತಾರೆ. ತದಾ ತದ್ವಾಸುದೇವಸ್ತು ನಿರೀಕ್ಷ್ಯ ವಿಶ್ವತಶ್ಚಕ್ಷುರ್ಜಗಾದಾಶು ಧನಂಜಯಂ ರಣೆ ತ್ರಾಯಸ್ವ ಶೈನೇಯಮಿತಿ ಸ್ಮ ಸೋಪಿ ಭಲ್ಲೇನ ಚಿಚ್ಛೇದ ಭುಜಂ ಭುಜನೇ ಕೈಯಲ್ಲ, ಭುಜಂ ಪರಸ್ಯ. ಹೀಗೆ ಅವನನ್ನು ಸಾತ್ವಿಕಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.